ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ಲತ್ತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅಮಾವಾಸ್ಯೆ ದಿನ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒಮ್ಮೆ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ಒರೆಸಿದಾದ್ಮೇಲೆ ಸ್ನಾನ ಎಲ್ಲ ಮುಗಿಸಿ ದೇವರ ಪೂಜೆ ಎಲ್ಲ ಮಾಡಿದೆ. ಪೂಜೆ ಆದ ನಂತರ ಟಿಫನ್ ಮಾಡ್ಲತ್ತೀನಿ. ಟಿಫನ್ಗೆ ನಾನು ದೋಸೆ ಹಾಕ್ಲತ್ತೀನಿ. ದೋಸೆ ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ. ಶೇಂಗಾ, ಪುಟಾಣಿ ಹಾಗೆ ಒಣ ಕೊಬ್ಬರಿ ಎಲ್ಲ ಹಾಕಿ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ. ಈ ಕಡೆ ದೋಸೆನೂ ಸಹ ಹಾಕ್ಲತ್ತಿದ್ದೆ. ಉತ್ತಪ್ಪ ಥರ ಹಾಕ್ಲಕತ್ತಿದ್ದೆ. ಬಟ್ ನಾನು ಅದರೊಳಗೆ ಏನೂ ತರಕಾರಿ ಆ್ಯಡ್ ಮಾಡಿದ್ದಿಲ್ಲ. ಸೆಟ್ ದೋಸೆ ಥರ ಸ್ಪಾಂಜಿಯಾಗಿ ಹಾಕ್ಲತ್ತಿದ್ದೆ. ಭಾಳ ನೀಟಾಗಿ ಬರ್ಲತ್ತಿತ್ತು ದೋಸೆ. ಹಿಟ್ಟೂ ಸಹ ನೀಟಾಗಿ ಉಬ್ಬು ಬಂದಿತ್ತು. ಹಾಗಾಗಿ ಸ್ಪಾಂಜಿಯಾಗಿ ಬರ್ಲತ್ತಿತ್ತು ದೋಸೆನೂ. ಸ್ಮೂತಾಗಿದ್ದು ರೀ ದೋಸೆ. ನಾನು ಈ ಸಲ ಸ್ವಲ್ಪ ಬೇರೆನೇ ಆ್ಯಡ್ ಮಾಡಿದ್ದೆ. ಅಕ್ಕಿ ಒಳಗೆ ದೋಸೆ ಮಾಡ್ಲಿಕ್ಕೆ ಸಾಬುದಾನಿ ಆ್ಯಡ್ ಮಾಡಿದ್ದೆ ರೀ ಈ ಸಲ. ನಾನು ಯಾವಾಗಲೂ ಸಾಬುದಾನಿ ಆ್ಯಡ್ ಮಾಡ್ತಿರ್ಲಿಲ್ಲ. ಈ ಸಲ ಸ್ವಲ್ಪ ಸಾಬುದಾನಿ ಇತ್ತು, ಹಾಕಿದ್ದೆ. ಭಾಳ ಚಂದ ಬರ್ಲತ್ತಿದ್ದು ದೋಸೆ. ತಿನ್ನಕ್ಕೂ ಭಾಳ ಟೇಸ್ಟಿಯಾಗಿತ್ತು. ಸ್ಮೂತಾಗಿದ್ದು ದೋಸೆ ಎಲ್ಲ ಚಟ್ನಿ ಒಳಗೆ ಎದ್ಕೊಂಡು ತಿಂದರೆ ಭಾಳ ಇಷ್ಟ ಆಗ್ಲತ್ತಿತ್ತು ರೀ ಸ್ಮೂತಾಗಿ. ನಮ್ಮದು ದೋಸೆ ಮಾಡೋ ಹಂಚೂ ಭಾಳ ಸಣ್ಣದದ. ಯಾಕಂದ್ರೆ ನಾವು ಇಬ್ಬರೇ ಇರ್ತೀವಲ್ಲ, ಹಾಗಾಗಿ ಜಾಸ್ತಿ ಏನು ಮಾಡ್ಕೋದಾಗಲ್ಲ ಅಂಥೇಳಿ ನಾನು ಸಣ್ಣದೇ ತೊಗೊಂಡು ಬಂದಿದ್ದೀವಿ ಡಿಮಾರ್ಟಿಗೆ ಹೋದಾಗ. ಅದು ಕೆಲವೊಂದು ಸಲ ಭಾಳ ಕೆಳ್ಳಗೆ ಹಾಕೊಂಡ್ಬಿಡ್ತೀನಿ. ತೆಳ್ಳಗಂದ್ರೆ ತೆಳ್ಳಗೆ ಆಗ್ಬಿಡ್ತಾವು. ಎಷ್ಟು ತಿಂದ್ರೂ ಹೊಟ್ಟೆನೇ ತುಂಬಲ್ಲ. ಈ ಸಲ ನಾನು ಈ ಥರ ಹಾಕಿದ್ರಿಂದ ಒಂದು 2-3 ದೋಸೆ ತಿನ್ನೋದ್ರಾಗ ಹೊಟ್ಟೆ ತುಂಬ್ತಿತ್ತು. ನಾನು ಸ್ವಲ್ಪ ಎಣ್ಣೆ ಬಳಸ್ಕೊಂಡಿದ್ದೆ ಇಲ್ಲಿ ಮೇಲ್ಗಡೆ ಹಾಕೋಕೆ, ದೋಸೆದ ಮೇಲೆ ಹಾಕೋಕೆ. ಬೆಣ್ಣೆ ಇದ್ದಿದ್ದಿಲ್ಲ, ಹಾಗಾಗಿ ಎಣ್ಣೆನೇ ಬಳಸ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅಷ್ಟೇ. ದೋಸೆ ಹಾಗೆ ಕೊಬ್ಬರಿ ಚಟ್ನಿ ಎಲ್ಲ ಮಾಡಿ ನಾಷ್ಟ ಮಾಡ್ಕೊಂಡ್ವಿ. ಏನು ಸ್ವೀಟ್ ಮಾಡಿರಲಿಲ್ಲ, ಯಾಕಂದ್ರೆ ದೋಸೆ ಇತ್ತಲ್ಲ, ಮಧ್ಯಾಹ್ನ ಅದೇ ಮಾಡೋದಾಗ್ತದ. ಸಾಯಂಕಾಲ ಏನಾದರೂ ಸ್ವೀಟ್ ಮಾಡಿದ್ರೆ ಐತಂತ ಹೇಳಿ ಮಾಡಿದ್ದೆ. ಯಾಕಂದ್ರೆ ಇವತ್ತು ಅಮಾವಾಸ್ಯೆ ಎಲ್ಲ, ಹಾಗೆ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗೋದಿತ್ತು. ಕೊನೆ ಶ್ರಾವಣ ದಿನವೂ ಕೂಡ ಇವತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗೋದಿತ್ತು ಸಾಯಂಕಾಲ. ಶ್ರಾವಣದ ಕೊನೆಯ ದಿನವೂ ಆಗಿತ್ತು, ಹಾಗೆ ಅಮಾವಾಸ್ಯೆನೂ ಆಗಿತ್ತಲ್ಲ. ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಬಂದಿದ್ವಿ. ಸ್ವಲ್ಪ ಹೂವು ಹಾಗೆ ಅಗರಬತ್ತಿ ಎಲ್ಲ ತೊಗೊಂಡು ಬಂದಿದ್ವಿ. ಇಲ್ಲಿ ಕಾಯಿನೇ ತರೋದಾಗಲ್ಲ, ಯಾಕಂದ್ರೆ ಕಾಯಿ ಇಲ್ಲಿ ಯಾರೂ ಒಡೆಯಲಿರಿ. ಅದು ಕಾಯಿನ ಅಷ್ಟೇ ಇಟ್ಕೊಂಡು ಬಿಡ್ತಾರೆ, ಮತ್ತೆ ಅದನ್ನು ಒಯ್ದು ದುಕಾನ್ ಒಳಗೆ ಇಡ್ತಾರೆ, ಮತ್ತೆ ಅದನ್ನು ಇಲ್ಲಿ ಪೂಜೆಗೆ ಅಂತ ಹೇಳಿ ನಮಗೆ ದುಡ್ಡು ಕೊಡ್ತಾರೆ. ಅದಕ್ಕೋಸ್ಕರ ಕಾಯಿ ತೊಗೊಲಿಲ್ಲ ನಾವು. ಹೂವು ಹಾಗೆ ಅಗರಬತ್ತಿ ಎಲ್ಲ ತೊಗೊಂಡ್ವಿ. ಮೊದಲು ನಾವು ಬಂದು ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಯಾಕಂದ್ರೆ ಪ್ರಥಮ ಪೂಜೆ ಗಣೇಶನ ಪೂಜೆ ಆಗಲೇಬೇಕಲ್ರಿ ಮೊದಲಿಗೆ. ಅದಕ್ಕೋಸ್ಕರ ಮೊದಲ ಗಣೇಶನ ದರ್ಶನ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ನೀವೆಲ್ಲ ಅಂತಿರ್ಬೋದು, ಯಾಕೆ ಜಾಸ್ತಿ ನೀವು ದೇವಸ್ಥಾನದ ವಿಡಿಯೋ ಎಲ್ಲ ಹಾಕ್ತೀರಾ ಅಂಥೇಳಿ. ಹಾಗೇನಿಲ್ಲ, ನಾವು ಹೊರಗಡೆ ಹೋದಾಗ ಅಷ್ಟೇ ವಿಡಿಯೋ ಮಾಡ್ತೀವಿ. ಮನೆಯಲ್ಲಿ ನನ್ನ ಮಗಳು ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಅದಕ್ಕೋಸ್ಕರ ಹೊರಗಡೆ ಹೋದಾಗ ಇಷ್ಟು ವಿಡಿಯೋ ಮಾಡ್ತೀವಿ. ಹೊರಗಡೆ ಅಂತ ಹೇಳಿಬಿಟ್ಟು ನಾವು ಬೀಚಿಗೆ ಹೋದ್ರೆ ಇಲ್ಲಾಂದ್ರೆ ದೇವಸ್ಥಾನಕ್ಕೆ ಬರ್ತೀವಿ ಅಷ್ಟೇ. ಅದಕ್ಕೋಸ್ಕರ ಅವೇ ವಿಡಿಯೋ ಮಾಡ್ತೀನಿ. ಇಲ್ಲಿ ದೇವಸ್ಥಾನ ಒಳಗೆ ಬರುವಾಗ ನನಗೆ ಮೈನೇ ಜುಮ್ ಅನ್ಸ್ಲತ್ತಿತ್ತು ರೀ. ಗರ್ಭಗುಡಿದಾಗ ರಶ್ ಇದ್ದಿದ್ದಿಲ್ಲ. ಪ್ರತಿ ಸಲ ಭಾಳ ರಶ್ ಇರ್ತದೆ. ಇವತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಂತ ದೇವಸ್ಥಾನ ಎಲ್ಲ ತೊಳೆತ್ತಿದ್ರು. ಹಾಗೆ ಸ್ವಲ್ಪ ನಾವು ಸಾಯಂಕಾಲ ಟೈಮಲ್ಲಿ ಬಂದಿದ್ವಲ್ಲ. ಸಾಯಂಕಾಲ ಅಂದ್ರೆ 5 ಗಂಟೆದಾಗಿತ್ತು. ಇನ್ನೂ ಜನ ಇವಾಗ ಸ್ಟಾರ್ಟ್ ಆಗಿತ್ತು ಬರೋದು. ಅದೇ ಗುಡಿ ಎಲ್ಲ ಕ್ಲೀನ್ ಮಾಡಿದ್ರು. ನಾವು ಬಂದು ಫಸ್ಟ್ ನಮ್ಮ ಹೂವೇ ಅರ್ಪಣೆ ಮಾಡಿದ್ವಿ ದೇವರಿಗೆ. ಭಾಳ ಖುಷಿ ಆಯಿತು. ಹಾಗೆ ಭಯ ಅನ್ಸ್ಲತ್ತಿತ್ತು ರೀ ಗರ್ಭಗುಡಿಯಾಗ ಒಬ್ಬಾಕಿಗೆ ಬರೋಕೆ. ನನಗಂತೂ ನಡುವಿನ ಸೋಮವಾರ ಇರ್ತದಲ್ರಿ, ಶ್ರಾವಣ ಸೋಮವಾರ, ಅವಾಗ ಬಂದಿದ್ವಿ. ಅಂದರೆ ಇಲ್ಲಿ ನಾವು 12 ಜ್ಯೋತಿರ್ಲಿಂಗಗಳ ಪ್ರದರ್ಶನ ಇಟ್ಟಿರ್ತಿದ್ರು. ಬಟ್ ನಮಗೆ ಅವಾಗ ಬರೋಕ್ಕಾಗಲಿಲ್ಲ. ಇಲ್ಲೇನು ವಿಡಿಯೋ ಮಾಡಿದ್ದೀವಿ ರೀ ಮೇಲ್ಗಡೆ, ಅದೇ ಥರ ಪ್ರದರ್ಶನಗಳು ಇಟ್ಟಿರ್ತಾರೆ ಇಲ್ಲಿ. ಲಿಂಗಗಳನ್ನು ಆ ಥರ ಪೂಜೆ ಮಾಡಿ 12 ಜ್ಯೋತಿರ್ಲಿಂಗಗಳ ಹೆಸರಿನಲ್ಲಿ ಇಲ್ಲಿ ಇಟ್ಟಿರ್ತಾರೆ. ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ. ನಮಗೆ ಶ್ರಾವಣದ ನಡುವಿನ ಸೋಮವಾರ ಬರೋದಾಗಲಿಲ್ಲ. ಗುಡಿನೂ ಭಾಳ ಚಂದ ಇತ್ತು ರೀ. ಒಳಗಡೆ ಲಿಂಗ ಎಲ್ಲ ಭಾಳ ಚಂದಿತ್ತು. ಭಯ ಅನ್ಸ್ಲತ್ತಿತ್ತು, ಯಾಕಂದ್ರೆ ದೇವರ ರೂಪ ಒಬ್ರಿಗೆ ನೋಡೋದಾಗಲ್ರಿ. ನನಗಂತ್ರ ಅನಿಸ್ಬಿಡ್ತು ಆ ಕ್ಷಣಕ್ಕೆ. ಈ ದೇವಸ್ಥಾನ ಏನಾದ್ರಿ ಇಲ್ಲಿ ಏನೋ ಶಿವನ
ಮಹಿಮೆ ಆದಂತ ಇಲ್ಲಿ ಜನ ಎಲ್ಲ ಹೇಳ್ತಾ ಇದ್ರು. ಲೋಕಲ್ ಇರ್ತಾರಲ್ಲ ಅವರು ಹೇಳ್ತಾರೆ. ಇದು ಗುಡಿ ಭಾಳ ಫೇಮಸ್ ಅದ ಇಲ್ಲಿ ದಮನ್ ಒಳಗ. ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ಮಹಿಮೆ ಇದೆ ಅಂತ ಹೇಳಿ, ದೇವರ ಆಶೀರ್ವಾದ ಇಲ್ಲಿ ಆದ್ರಿ ಅಂತ ಹೇಳಿ ಗೊತ್ತಾಗ್ತದ. ನಮಗೂ ಸಹ ಒಂದು ಕ್ಷಣ ಒಳಗಡೆ ಒಬ್ಬರೇ ಇದ್ದಾಗ ಗೊತ್ತಾಗ್ತದೆ, ಮೈನೇ ಜುಮ್ ಅಂತದ್ರಿ ಎಲ್ಲ ನೋಡಿದಾಗ. ಇಲ್ಲಿ ಇನ್ನು ಪೂಜೆ ಎಲ್ಲ ಮಾಡಿರಲಿಲ್ಲ, ಅದೇ ಗುಡಿ ಎಲ್ಲ ವಾಶ್ ಮಾಡಿ ಪೂಜೆ ಮಾಡೋರಿದ್ರು. ಅವಾಗ ತಾನೇ ನಾವು ಹೋಗಿದ್ವಿ. ಗುಡಿ ಎಲ್ಲ ಭಾಳ ನೀಟಾಗಿತ್ತು ರೀ, ಭಾಳ ಕ್ಲೀನ್ ಇತ್ತು. ಕ್ಲೀನ್ ಮಾಡಿದ್ರು, ಅವಾಗ ತಾನೇ ಕ್ಲೀನ್ ಮಾಡಿದ್ರು. ಇನ್ನು ಪೂಜೆ ಏನೂ ಮಾಡಿರಲಿಲ್ಲ, ಅದಕ್ಕೆ ಯಾವುದೂ ಹೂವು ಅದು ಕಾಣ್ತಿರ್ಲಿಲ್ಲ, ಎಲ್ಲನೂ ತೆಗೆದಿಟ್ಟಿದ್ರಿ. ಎಲ್ಲ ಕ್ಲೀನ್ ಮಾಡಿದ ತಕ್ಷಣ ನಾವು ಬಂದ್ವಿ. ಫಸ್ಟ್ ಹೂವು ನಮ್ಮದೇ ಅರ್ಪಣೆ ಆಯಿತು ಶಿವನಿಗೆ. ಭಾಳ ಖುಷಿ ಆಯ್ತು ರೀ ಅದನ್ನು ಕೂಡ. ಇಲ್ಲೇನು 12 ಜ್ಯೋತಿರ್ಲಿಂಗಗಳು ವಿಡಿಯೋದಾಗ ನೋಡ್ಲತ್ತೀವಿ ರೀ. ಈ ಥರ ಇಲ್ಲಿ ಪೂಜೆ ಎಲ್ಲ ಮಾಡಿ 12 ಜ್ಯೋತಿರ್ಲಿಂಗ ಪ್ರದರ್ಶನ ಇಟ್ಟಿರ್ತಾರೆ. ಅದು ಯಾವಾಗಂದ್ರೆ ನಡುವಿನ ಶ್ರಾವಣ ಸೋಮವಾರ ದಿನ. ಬಟ್ ನಮಗೆ ಬರೋಕ್ಕಾಗಲಿಲ್ಲ ಅವತ್ತಿನ ದಿನ. ಹೋದ ವರ್ಷ ಬಂದಿದ್ವಿ, ನಾವು ನೋಡಿದ್ವಿ, ಭಾಳ ಚೆಂದಾಗಿ ಪ್ರದರ್ಶನಕ್ಕೆ ಇಟ್ಟಿದ್ರು. 12 ಲಿಂಗಗಳಿಗೆ ಈ ಥರ ಪೂಜೆ ಎಲ್ಲ ಮಾಡಿ 12 ಜ್ಯೋತಿರ್ಲಿಂಗಗಳ ಹೆಸರಿಟ್ಟು ಅಲ್ಲಿ ಎಲ್ಲ ಇಟ್ಟಿರ್ತಾರೆ ಪೂಜೆ ಮಾಡಿ. ಅದು ನಾವು ಆಶೀರ್ವಾದ ಪಡ್ಕೊಳ್ಬೋದು. ನನ್ನ ಮಗಳು ಸಹ ಭಾಳ ಖುಷಿಯಾಗಿ ದೇವ್ರಿಗೆ ಸಾಮಾಡ್ದುಡ್ರಿ. ಅಲ್ಲಿ ಜಾಗನೇ ಅಂಥದ್ದಿತ್ತು. ಅಲ್ಲಿ ನೋಡಿದ್ರೆ ನಾವು ಆಶೀರ್ವಾದ ಪಡ್ಕೋಬೇಕು ಅನ್ನಿಸ್ಬಿಡ್ತದೆ ಒಂದು ಕ್ಷಣ. ಹಾಗೆ ಇಲ್ಲಿ ಶನಿ ದೇವರು ಕೂಡ ಇದ್ದರು, ಅವ್ರದ್ದು ಆಶೀರ್ವಾದ ತೊಗೊಂಡ್ವಿ. ಅವ್ರಿಗೆ ಎಣ್ಣೆ ಭಾಳ ಇಷ್ಟ ಅಲ್ರಿ, ಶನಿ ದೇವರಿಗೆ ಎಣ್ಣೆ ಅರ್ಪಣೆ ಮಾಡ್ಬೇಕತ್ತ. ಹಾಗೆ ಅರಳಿ ಮರ ಇತ್ತು, ಅಲ್ಲಿನೂ ಸಹ ಹೋಗಿ ಸಾಮಾಡಿದ್ವಿ. ಇಲ್ಲಿ ಅರಳಿ ಮರಕ್ಕೆ ತುಂಬ ಪೂಜಿಸ್ತಾರೆ. ಹಾಗೆ ಗುಡಿ ಒಳಗೆ ಹೊಂಟಿದ್ವಿ. ಇಲ್ಲಿ ಹೆಂಗಂದ್ರೆ ಒಂದು ಗುಡಿ ಒಳಗೆ ಎಲ್ಲ ಥರ ದೇವರುಗಳನ್ನು ನೋಡ್ಬೋದು ರೀ ನಾವು. ಗುಡಿ ಎಲ್ಲ ವಾಶ್ ಮಾಡಿದ್ರಲ್ಲ, ಹಸಿ ಆಗಿತ್ತು, ಕಾಲು ಜಾರಬಾರ್ದು ಅಂಥೇಳಿ ಗುಡಿ ತುಂಬ ಎಲ್ಲ ಮ್ಯಾಟ್ ಹಾಕಿದ್ರು. ಅದು ನಾವು ಇಲ್ಲಿ ಒಂದು ವಿಶೇಷ ಕೂಡ ನೋಡಿದ್ವಿ. ಏನಂದರೆ ಇಲ್ಲಿ ಒಂದೇ ದೇವಸ್ಥಾನದೊಳಗೆ ಎಲ್ಲ ಥರದ ದೇವರುಗಳನ್ನು ನೋಡ್ಬೋದು ನಾವು. ಪ್ರತಿಯೊಂದು ದೇವಸ್ಥಾನ ಹೋದಲ್ಲೆಲ್ಲ ಎಲ್ಲ ಥರದ ದೇವರುಗಳು ಇರ್ತಾರೆ. ಇಲ್ಲಿ ನೋಡ್ಬೋದು ರಾಮ, ಲಕ್ಷ್ಮಣ, ಸೀತೆ ಹಾಗೆ ಹನುಮಾನ್ ಇದ್ದರು. ಎಷ್ಟು ಚೆಂದ ರೆಡಿ ಮಾಡಿದ್ರು ದೇವರಿಗಂದ್ರೆ. ನಾವು ಇಲ್ಲಿ ಜಾಸ್ತಿ ಗುಡಿಗಳಿಗೆ ಹೋಗಿ ಅಂದ್ರೂ ಅಲ್ಲಿ ಜಾಸ್ತಿ ರಾಮ, ಲಕ್ಷ್ಮಣ, ಹನುಮಾನ್, ಕೃಷ್ಣ, ರಾಧಾ, ಲಕ್ಷ್ಮಿ, ವಿಷ್ಣು ಈ ಥರ ಎಲ್ಲ ದೇವ್ರುಗಳನ್ನ ನೋಡ್ತೀವಿ ರೀ ಜಾಸ್ತಿ ನಾವು ಇಲ್ಲಿ ಗುಡಿದು ವಿಡಿಯೋ ಮಾಡ್ಲತ್ತಿದ್ವಿ. ಡಿಸೈನ್ ಎಲ್ಲ ಮಾಡಿದ್ರಲ್ಲ, ಹಾಗಾಗಿ ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಭಾಳ ಚೆಂದಿತ್ತು ಗುಡಿನೂ ಸಹ. ದಮನ್ ಒಳಗೆ ಇದು ದೊಡ್ಡ ಗುಡಿ ಅಂತ ಹೇಳ್ಬೋದು ರೀ. ಇಲ್ಲಿ ಸಮೀಪ ಅದು ನಮಗಿರೋದು. ಇಲ್ಲಿ ನಾವು ಸುತ್ತಲೂ ವಿಡಿಯೋ ಮಾಡ್ಕೊಂಡ್ವಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಗುಜರಾತ್ನಲ್ಲಿ ಪೂಜಿಸೋ ದೇವರು ಇವರು ಒಬ್ಬರು. ಹಾಗೆ ನಾವು 2 ಸುತ್ತು ಹಾಕ್ಕೊಂಡ್ವಿ ದೇವರಿಗೆ. ಪೂಜೆ ಎಷ್ಟು ನೀಟಾಗಿ ಮಾಡಿದ್ರು ನೋಡ್ತಿರ್ಬೋದು. ಮಂದಿರ ಎಷ್ಟು ಚೆಂದ ಆದ್ರಿ ಒಳಗಡೆ ಎಲ್ಲ. ಜಾಸ್ತಿ ನಾವು ಇದೇ ಥರ ದೇವಸ್ಥಾನಗಳನ್ನು ಇಲ್ಲಿ ನೋಡ್ತೀವಿ ರೀ. ಇವಾಗ ಇಲ್ಲೇ ಪಕ್ಕದಲ್ಲಿ ಮತ್ತೊಂದು ದೇವಸ್ಥಾನ ಇತ್ತು. ಒಂದೇ ದೇವಸ್ಥಾನ ರೀ ಇದು, ಬೇರೆ ಬೇರೆ ಥರ ಗುಡಿಗಳಿದ್ದು ಇಲ್ಲಿ ಬಂದಿದ್ವಿ. ಹಾಗೆ ಇಲ್ಲಿ ದೇವಸ್ಥಾನಗಳು ಪ್ರತಿಯೊಂದು ಕಟ್ಟಡಗಳು ಭಾಳ ಚಂದ ಇತ್ತು ರೀ. ನಮ್ಗೆ ಭಾಳ ಇಷ್ಟ ಆಯಿತು. ಎಲ್ಲ ಕೆತ್ತನೆಗಳು ಭಾಳ ನೀಟಾಗಿ ಮಾಡಿದ್ರು ಇಲ್ಲಿ. ಹಾಗೆ ಶಿರಡಿ ಸಾಯಿಬಾಬಾ ರೀ, ಶಿರಡಿ ಎಲ್ಲ ಸಾಯಿಬಾಬನ ದೇವಸ್ಥಾನ ಇತ್ತು. ಸಾಯಿಬಾಬನ ಆಶೀರ್ವಾದ ತೊಗೊಂಡ್ವಿ. ಹಾಗೆ ಇಲ್ಲಿ ಒಳಗಡೆ ಹೋಗಿದ್ವಿ. ಒಳಗಡೆ ಭಾಳ ಚಂದ ಇತ್ತು ರೀ. ಎಲ್ಲ ಕಲೆ ನೋಡ್ಬೋದು, ಎಷ್ಟು ನೀಟಾಗಿ ಕೆತ್ತನೆ ಮಾಡಿ ಗುಡಿ ಕಟ್ಟ್ಯಾರಂಥೇಳಿ. ಭಾಳ ಚಂದ ಕಾಣ್ಲತ್ತಿತ್ತು ಗುಡಿ. ಇದು ಶ್ರೀಕೃಷ್ಣನ ದೇವಸ್ಥಾನ ಆಗಿತ್ತು. ನೀವು ಸಹ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಕಟ್ಟಡ ಯಾವ ರೀತಿಯಾಗಿತ್ತು ಅಂಥೇಳಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಗುಡಿ ಎಲ್ಲ ಎಷ್ಟು ಚೆಂದ ಇತ್ತು ಅಂತ ಹೇಳಿ. ಇಲ್ಲೂ ಪೂಜೆನೂ ಕೂಡ ಎಷ್ಟು ಚೆಂದ ಮಾಡಿದ್ರು. ಶ್ರೀಕೃಷ್ಣ ಹಾಗೆ ಬಾಲಕೃಷ್ಣ ಇದ್ದರು. ಭಾಳ ಚೆಂದ ರೆಡಿ ಮಾಡಿದ್ರಿ ಪೂಜೆ ಎಲ್ಲ. ನಮಗೆ ಭಾಳ ಇಷ್ಟ ಆಯಿತು. ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ಲತ್ತೀರಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.